ನಾಡು ಕಂಡಂತಹ ಅದ್ಭುತ ರಾಜಕಾರಣಿ ಅಜಾತ ಶತ್ರು ಕರ್ನಾಟಕದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರು ಇನ್ನು ನೆನಪು ಮಾತ್ರ. ಸದ್ಯ ಅವರ ಹುಟ್ಟೂರಿನಲ್ಲಿ ಸಾರ್ವಜನಿಕರ ದರ್ಶನದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಸದ್ಯಕ್ಕೆ ಅವರ ಪಾರ್ಥಿವ ಶರೀರ ಇನ್ನೂ ಕೂಡ ಬೆಂಗಳೂರಿನ ಸದಾಶಿವನಗರದ ಅವರ ನಿವಾಸದಲ್ಲಿದೆ. ಇನ್ನು ಮಧ್ಯಾಹ್ನದವರೆಗೂ ಇಲ್ಲಿ ಗಣ್ಯರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ತದನಂತರ ಮಧ್ಯಾಹ್ನದ ನಂತರ ಅವರ ಹುಟ್ಟೂರಿಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ. ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಜೆಸಿಬಿ ಮೂಲಕ ಸ್ವಚ್ಛತೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಎಸ್.ಎಂ. ಕೃಷ್ಣರವರ ಹುಟ್ಟೂರಾಗಿರುವಂತಹ ಸೋಮನಹಳ್ಳಿಯಲ್ಲಿ ಅವರ ಅಂತಿಮ ವಿಧಿವಿಧಾನದ ಕಾರ್ಯಗಳು ಜರುಗಲಿದ್ದು, ಮಧ್ಯಾಹ್ನದ ನಂತರ ಪಾರ್ಥಿವ ಶರೀರವನ್ನು ಅಲ್ಲಿಗೆ ರವಾನೆ ಮಾಡಲಾಗುತ್ತೆ. ಇನ್ನು ಅಲ್ಲಿಯೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು, ನಾಳೆ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ, ಅಂತ್ಯಕ್ರಿಯೆ ನಡೆಯುವ ಜಾಗದಲ್ಲಿ ಜೆಸಿಬಿ ಮೂಲಕ ಈಗ ಸ್ವಚ್ಛತಾ ಕಾರ್ಯ ಜರುಗ್ತಾ ಇರುವಂಥದ್ದು. ಅವರ ಊರಿನ ದೃಶ್ಯಾವಳಿಗಳಿವು. ಒಂದು ಕಡೆ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಅವರ ಅಂತ್ಯ ಸಂಸ್ಕಾರದ ಜಾಗವನ್ನು ಸ್ವಚ್ಛಗೊಳಿಸಲಾಗ್ತಾ ಇದೆ. ಸೋಮನಹಳ್ಳಿ ಬಳಿಯ ಕಾಫಿ ಡೇ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆ ಜರುಗಲಿದೆ. ಹೀಗಾಗಿ ಎಸ್.ಎಂ. ಕೃಷ್ಣರವರ ಅಂತ್ಯಕ್ರಿಯೆಗೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಹಿಂದೂ ಸಂಪ್ರದಾಯದಂತೆ ನೆರವೇರಲಿರುವ ಅಂತಿಮ ವಿಧಿವಿಧಾನ ಕಾರ್ಯಗಳು. ಇನ್ನು ಈ ಜಾಗ ಇದೆಯಲ್ಲ, ಈ ಕಾಫಿ ಡೇ ಜಮೀನು, ಈ ಜಮೀನು ಅವರಿಗೆ ಬಲು ಇಷ್ಟವಾದಂತಹ ಜಮೀನಂತೆ. ಹೀಗಾಗಿ ತಮ್ಮಿಷ್ಟದ ಜಾಗದಲ್ಲಿಯೇ ಎಸ್.ಎಂ. ಕೃಷ್ಣರವರ ಅಂತ್ಯಕ್ರಿಯೆಯನ್ನು ಜರುಗಿಸೋದಕ್ಕೆ ಸದ್ಯಕ್ಕೆ ಈಗ ಆ ಒಂದು ಸ್ಥಳದಲ್ಲಿ ಹುಲ್ಲು, ಬೇಲಿ ಮತ್ತೊಂದು ಮಗದೊಂದು ಬೆಳೆದಿರೋದ್ರಿಂದ ಜೆಸಿಬಿ ಮೂಲಕ ಸ್ವಚ್ಛತೆಯನ್ನು ಮಾಡಲಾಗ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಈ ಒಂದು ಜಾಗ ಇದೆಯಲ್ಲ, ಸೊ ಈ ಜಾಗ ಎಸ್.ಎಂ. ಕೃಷ್ಣರವರ ಬಲು ಇಷ್ಟವಾದಂತಹ ಜಾಗ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ತಮ್ಮಿಷ್ಟದ ಜಾಗದಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನು ಜರುಗಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದು, ಸದ್ಯಕ್ಕೆ ಜಿಲ್ಲಾಡಳಿತದಿಂದ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದು ಕಡೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು, ಮತ್ತೊಂದು ಕಡೆ ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲಿ ನಡೀತಾ ಇರುವಂತಹ ಸಿದ್ಧತೆಗಳನ್ನು ಕೂಡ ನೀವು ಗಮನಿಸಬಹುದು. ಈ ಕುರಿತು ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಘವೇಂದ್ರ, ಸದ್ಯಕ್ಕೆ ಈಗ ಎಸ್.ಎಂ. ಕೃಷ್ಣರವರ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ಹಾಗೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಈ ಒಂದು ಜಾಗ ಎಸ್.ಎಂ. ಕೃಷ್ಣರವರಿಗೆ ಬಲು ಇಷ್ಟವಾದಂತಹ ಜಾಗ ಅಂತ ಹೇಳಲಾಗಿದೆ. ಹಾಗೆ ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಲ್ಲ, ಏನು ಇಂದು ಮುಂಜಾನೆ ನಿಧನರಾದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರ ಅಂತಿಮ ಸಂಸ್ಕಾರ ಇವತ್ತು ಏನು ಮದ್ದೂರಿನಲ್ಲಿ ನಡಿಬೇಕಿತ್ತು. ಆದ್ರೆ ವಿದೇಶದಲ್ಲಿರುವಂತಹ ಅವರ ಸಂಬಂಧಿಕರು ತಡವಾಗಿ ಆಗಮಿಸುವ ಹಿನ್ನೆಲೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ, ಅಂತಿಮ ಕ್ರಿಯೆ ಕಾರ್ಯ ಎಲ್ಲವೂ ಕೂಡ ನಾಳೆ ನಡೆಯುವುದಾಗಿ ಅವರ ಕುಟುಂಬಸ್ಥರು ಈ ಮಾಹಿತಿಯನ್ನ ಈಗಷ್ಟೇ ಕೊಟ್ಟಿರುವಂತದ್ದು. ಈಗಾಗಲೇ ಕೂಡ ಬೆಂಗಳೂರಿನ ಅವರ ನಿವಾಸದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು, ಇಂದು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಅವರ ಹುಟ್ಟೂರಾದ ಸ್ವಗ್ರಾಮ ಏನು ಸೋಮನಹಳ್ಳಿಗೆ ಅವರ ಪಾರ್ಥಿವ ಶರೀರ ಬರುವಂತದ್ದು. ಈಗಾಗಲೇ ಕೂಡ ಜಿಲ್ಲಾಡಳಿತ ಅವರ ಏನು ಅಂತ್ಯಕ್ರಿಯೆ ನಡೆಸುವಂತ ಜಾಗ ಏನು ಮದ್ದೂರಿನ ಕಾಫಿ ಡೇ ಹಿಂಭಾಗದ ಅವರ ತಮ್ಮಿಷ್ಟದ ಜಾಗ ಅಂತ ಏನ್ ಹೇಳ್ಕೊತಿದ್ರು, ಆ ಜಾಗದಲ್ಲಿ ಅವರ ಅಂತಿಮ ಸಂಸ್ಕಾರ ಕೂಡ ನಡೆಯುವಂತಹ ಸಿದ್ಧತೆಗೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಈಗಾಗಲೇ ಜಿಲ್ಲಾಡಳಿತದಿಂದ ಅಲ್ಲಿನ
ಒಂದು ಸ್ವಚ್ಛತೆ ಕಾರ್ಯವನ್ನ JCB ಯಂತ್ರದ ಮೂಲಕ ಮಾಡ್ತಾ ಇರುವಂತದ್ದು. ಈಗಾಗಲೇ ಅವರ ತಂದೆ ಮಲ್ಲಯ್ಯ ಹಾಗೂ ಅವರ ಸಹೋದರರಾದ SM ಶಂಕರ್ ಅವರ ಅಂತಿಮ ಸಂಸ್ಕಾರವನ್ನ ಅಂತಿಮ ಕ್ರಿಯೆಯನ್ನ ಅವರ ಸೋಮನಹಳ್ಳಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಾಡಲಾಗಿತ್ತು. ಇವರದು ಅಂತಿಮ ಸಂಸ್ಕಾರವನ್ನು ಅಲ್ಲೇ ಮಾಡಲಾಗಿತ್ತು ಅನ್ನೋ ಮಾಹಿತಿ ಇದ್ರೂ ಕೂಡ ಕಡೆಗೆ ಅವರ ಇಷ್ಟವಾದಂತ ಜಾಗ ಕಾಫಿ ಡೇ ಹಿಂಭಾಗದ ಜಾಗದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡ್ಲಿಕ್ಕೆ ಈಗಾಗಲೇ ಕೂಡ ಕುಟುಂಬಸ್ಥರು ನಿರ್ಧರಿಸಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕೂಡ ಅವರ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂತ ಅಂತಿಮ ಕ್ರಿಯೆ ಕಾರ್ಯಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗ ಜಿಲ್ಲಾಡಳಿತ ಆ ಒಂದು ಸ್ಥಳದಲ್ಲಿ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಅವರ ಅಂತಿಮ ಸಂಸ್ಕಾರ ನಡೆಯುವಂತದ್ದು. ಮಧುಮಾಲ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಇನ್ನು ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಅವರ ಸದಾಶಿವ ನಗರದಲ್ಲಿರುವ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಶಾಮಿಯಾನ ಚೇರ್ಗಳನ್ನು ಹಾಕ್ತಾ ಇದ್ದಾರೆ ಸಿಬ್ಬಂದಿ. ಗಣ್ಯರ ದರ್ಶನದ ಬಳಿಕ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ಗಣ್ಯರು, ಅವರ ಆಪ್ತರು, ಬಂಧುಗಳೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸಿದ್ಧತೆಗಳು ಕೂಡ ನಡೆದಿದೆ. ಶಾಮಿಯಾನ ಕೂಡ ಹಾಕಲಾಗಿದೆ. ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿರುವಂಥದ್ದು. ಸೊ ಒಬ್ಬೊಬ್ಬರಾಗೆ ಬಂದು SMK ರವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಬರುವವರ ಸಂಖ್ಯೆ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ನೋಡಿ, ಗಮನಿಸ್ತಾ ಇದ್ದೀರಾ, ಒಂದು ಕಡೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು. ಇದು ಸದಾಶಿವನಗರದಲ್ಲಿರುವ ಅವರ ನಿವಾಸದ ದೃಶ್ಯಾವಳಿಗಳು. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶೋಭ್ ನೀಡ್ತಾರೆ. ಪ್ರಶೋಭ್, ಸದ್ಯ SMK ರವರ ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನು ಮಾಡಲಾಗಿದೆ. ಒಬ್ಬೊಬ್ಬರಾಗೆ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದ ಮೇಲೆ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಈಗ ಪಾರ್ಥಿವ ಶರೀರವನ್ನ ಮನೆ ಒಳಗಿಂದ ಹೊರಗೆ ತಂದು ಅಂತಿಮ ದರ್ಶನಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಸೊ ಈ ಮಧ್ಯದಲ್ಲೇ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಹಾಗೂ ಚಿತ್ರನಟಿ ರಮ್ಯಾ ಅವರು ಕೂಡ ಬಂದು ಅಂತಿಮ ದರ್ಶನ ಪಡೆದಂಥದ್ದು. ಜೊತೆಗೆ ರಾಮಚಂದ್ರೇಗೌಡರಾಗಿರ್ಬೋದು. ಸೊ ಇವರೆಲ್ಲ ಬಂದು ಹಿರಿಯ ರಾಜಕಾರಣಿಗೆ ಒಂದು ಅಂತಿಮ ನಮನವನ್ನ ಸಲ್ಲಿಸಿರುವಂತದ್ದು. ಇನ್ನೂ ಸಹ ಗೊಂದಲ ಇದೆ. ಇವತ್ತೇ ಅಂತ್ಯ ಸಂಸ್ಕಾರನ ಅಥವಾ ನಾಳೆ ಮಾಡ್ಬೇಕಾ ಅನ್ನುವಂತ ಒಂದು ಚರ್ಚೆ ಇನ್ನೂ ನಡೀತಾ ಇದೆ. ಈಗಾಗಲೇ ಮಂಡ್ಯದ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ಮತ್ತೆ ಇಲ್ಲಿಯೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಆಸನದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಬಂದಂತ ಅತಿಥಿಗಳಿಗೆ SM ಕೃಷ್ಣ ಅಂದ್ರೆ ಕಾಫಿ ಡೇಗೆ ಬಹಳ ನಂಟಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವರ ಅಳಿಯ ಕಾಫಿ ಡೇಯ ಫೌಂಡರ್ ಆಗಿದ್ದಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ಕಾಫಿ ಡೇಯ ಒಂದಷ್ಟು ಕಾಫಿ ಕೊಡುವಂತ ಮಿಷಿನ್ಗಳನ್ನು ಸಹ ಇಲ್ಲಿ ಇಟ್ಟಿರುವಂತದ್ದು. ಸೊ ಒಟ್ಟಾರೆ ಇವತ್ತಿನ ಅಂತಿಮ ದರ್ಶನಕ್ಕೆ ಬೆಳಗಾವಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಅಂದ್ರೆ ಬೀಗ್ರು ಕೂಡ ಆಗ್ಬೇಕು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇನ್ನ ಕೆಲವೇ ಗಂಟೆಗಳಲ್ಲಿ ಈಗ ಬೆಂಗಳೂರಿಗೆ ಬರುವಂತದ್ದು. ಇದನ್ನ ಹೊರತುಪಡಿಸಿ ಬೆಂಗಳೂರಿನಲ್ಲಿ ಹಾಗೂ ಡೆಲ್ಲಿಯಿಂದ ಕೂಡ ಒಂದಷ್ಟು ನಾಯಕರು SM ಕೃಷ್ಣ ಅವರ ನಿವಾಸಕ್ಕೆ ಇವತ್ತು ಭೇಟಿ ನೀಡಿರುವಂತದ್ದು ಎಲ್ಲ ಸಾಧ್ಯತೆ ಇದೆ. ಇದ್ರ ಜೊತೆ ಅವರ ಒಂದಷ್ಟು ಅನಿಕ್ಡೋಟ್ಸ್ ಅಥವಾ ಅವರ ಜೊತೆ ಒಂದಷ್ಟು ಕಳೆದಂತ ಒಂದಷ್ಟು ಮಾತುಗಳನ್ನು ಕೂಡ ಇವತ್ತು ಸಾಕಷ್ಟು ಜನ ಸ್ಮರಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಗರಡಿಯಲ್ಲಿ ಅಥವಾ ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಸಾಕಷ್ಟು ಲೀಡರ್ಸ್ಗಳು ಬಂದಂತದ್ದು ನಾವೆಲ್ಲ ನೋಡಿದೀವಿ. ಸೊ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದಷ್ಟು ನಾಯಕರುಗಳು ಹೊರಹೊಮ್ಮಿದರು. ಸೊ ಅವರು ಕೂಡ ಇವತ್ತು ಒಂದಷ್ಟು ಸ್ಮರಿಸ್ತಾ ಇದ್ದಾರೆ. IT ರೆವಲ್ಯೂಷನ್ ಆಗಿರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ IT ಸೆಕ್ಟರ್ ಇಂದ ಕೂಡ ಒಂದಷ್ಟು CEO ಮತ್ತೆ ಫೌಂಡರ್ಸ್ಗಳು ಬರುವಂತ ಎಲ್ಲ ಸಾಧ್ಯತೆ ಇದೆ. ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇವರಿಗೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಟ್ಟಿದ್ದು SM ಕೃಷ್ಣ ಅವರ ಕಾಲಾವಧಿಯಲ್ಲಿ. BTM ಲೇಔಟ್ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು ಅಥವಾ ಗ್ರೇಟರ್ ಬೆಂಗಳೂರು ಅಂತ ಏನ್ ಕರಿತೀವಿ, ಅಲ್ಲೆಲ್ಲ ಒಂದು IT ಕಾರಿಡಾರ್ನ
ಸ್ಥಾಪನೆಗೆ ಇವರ ಒಂದು ನಾಂದಿಯನ್ನ ಹಾಡಿರುವಂತದ್ದು. ಸೊ 80% 80% MNC ಕಂಪನಿಗಳು ಬೆಂಗಳೂರಿನಲ್ಲೇ ಅವರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು. ಇದಕ್ಕೆಲ್ಲ ಕಾರಣ ಎಸ್ ಎಂ ಕೃಷ್ಣ ಅವರು. ಅವರಿಗೆ ಪದ್ಮ ಅವಾರ್ಡ್ ಕೂಡ ಬಂದಿರುವಂತದ್ದು. ಸೊ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾದಂತ ಆಗದೆ ಇಡೀ ವಿಶ್ವಕ್ಕೂ ಕೂಡ ಇವರ ಒಂದು ಕೊಡುಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಮಧುಮಾಲ. ಎಸ್, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ.